ನಾವು ದೇವರ ವಾಕ್ಯಕ್ಕೆ ಹೊರಟು ಹೋಗೋಣ. ದೇವರಿಗೆ ಘನತೆ, ಮಾನ, ಪ್ರಭಾವ, ಮಹಿಮೆ ಎಲ್ಲವನ್ನು ಸಲ್ಲಿಸುವನಾಗಿದ್ದೇನೆ. ಇವತ್ತು ಅತ್ಯಮೂಲ್ಯವಾದ ವಾಕ್ಯವನ್ನು ನಾವು ಕಲಿತುಕೊಳ್ಳೋಣ. ಎಲ್ಲರೂ ಬಹಳ ಜಾಗರೂಕರಾಗಿ ದೇವರ ವಾಕ್ಯ ಕೇಳ್ರಿ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಾಕ್ಯ. ಯೇಸು ತಿರುಗಿ ಅವರ ಸಂಗಡ ಮಾತಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನೆಂದು ಹೇಳಿದನು. ದೇವರನುಸಾರವಾಗಿ ನಡೆದರೆ, ದೇವರನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವವನು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ರಾಜನಿಗೆ ರಾಜನೇ, ಒಡೆಯನಿಗೆ ಒಡೆಯನೇ, ಈ ವಾಕ್ಯದಿಂದ ನೀವು ನನ್ನ ಹತ್ರ ಈ ದಿನದಲ್ಲೂ ಮಾತಾಡುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರಗಳು. ವಾಕ್ಯವನ್ನು ಹೇಳುವ ನಿಮ್ಮ ದೇವದಾಸರು, ಅಯ್ಯ, ವಾಕ್ಯವನ್ನು ಕೇಳಿಸಿಕೊಳ್ಳುವ ನಮ್ಮ ಪ್ರಜೆಗಳು ಎಲ್ಲರೂ ಆಶೀರ್ವಾದ ಹೊಂದಿ ನಿನ್ನ ಮಾರ್ಗದಲ್ಲಿ ನಡೆದು, ನಿನ್ನ ಚಿತ್ತಾನುಸಾರವಾಗಿ ನಡೆದು, ಸಭೆಯಲ್ಲಿ ನಿನ್ನಲ್ಲಿ ದೃಢಪಡಿಸಿ ಸ್ಥಿರಗೊಳಿಸಿ ನಡೆಸು ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಾವು ವಾಕ್ಯದಲ್ಲಿ ಆದರಣೆ, ಮಮತೆ, ಸಮಾಧಾನ ಎಲ್ಲವನ್ನು ಹೆಚ್ಚಾಗಿ ನೀಡು ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಾವು ಪರಿಶುದ್ಧ ಆತ್ಮದಿಂದ ನಡೆಸಿಕೊಡುವಂತ ನಾವು ಪ್ರತ್ಯೇಕವಾಗಿ ಕೇಳ್ಕೊಳ್ತಾ ಇದ್ದೀವಿ. ಇಲ್ಲಿ ನಮಗಿಂತ ಮುಂಚೆ ನೀವು ಇಲ್ಲಿ ಬಂದು ನಮಗೋಸ್ಕರ ಇರುವುದಕ್ಕಾಗಿ ನಿಮಗೆ ಸ್ತೋತ್ರಗಳು, ವಂದನೆಗಳು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡುವುದಿದ್ದೇವೆ ತಂದೆಯೇ, ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ವಾಕ್ಯ ಏನಿದೆ? ದೇವರು ಲೋಕಕ್ಕೆ ಬೆಳಕು, ಆತನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ದೇವರನ್ನು ಅನುಸರಿಸದೇ ಇರುವವರು, ಅವರಿಗೆ ಬೆಳಕು ಇದೆ, ಆದರೆ ಜೀವ ಕೊಡುವ ಬೆಳಕು ಇಲ್ಲ. ದೇವರು ವಾಕ್ಯ ಹೇಳುವ ಪ್ರಕಾರ ನಾನೇ ಲೋಕಕ್ಕೆ ಬೆಳಕು. ನಾನೇ ಲೋಕಕ್ಕೆ ಬೆಳಕು ಅಂದ್ರೆ ಸೂರ್ಯಚಂದ್ರನ ಬೆಳಕು ಅಲ್ಲ. ಸೂರ್ಯಚಂದ್ರ ಬೆಳಕು ದೇವರನ್ನು ಅನುಸರಿಸುವವರಿಗೂ ಇದೆ, ಅನುಸರಿಸದೇ ಇರುವವರಿಗೂ ಇದೆ. ಸೂರ್ಯಚಂದ್ರನ ಬೆಳಕು ಪ್ರತಿಯೊಂದು ಪ್ರಜೆಗಳಿಗೂ, ಪ್ರತಿಯೊಂದು ಜನರಿಗೂ ಯಾವ ಬೆಳಕಿದೆ? ಸೂರ್ಯಚಂದ್ರ ನಕ್ಷತ್ರರ ಬೆಳಕು ಇದೆ. ಆದರೆ ಇವು ಯಾವುಗಳಲ್ಲಿ ಏನಿಲ್ಲ, ಜೀವವಿಲ್ಲ. ಸೂರ್ಯಚಂದ್ರ ನಕ್ಷತ್ರಗಳಲ್ಲಿ ನಾವು ದಿನನಿತ್ಯ ಕಾರ್ಯಗಳು ಮಾಡಬಹುದು, ನಿದ್ದೆ ಸಮಯದಲ್ಲಿ ನಿದ್ದೆ ಮಾಡಬಹುದು. ಆದರೆ ದೇವರ ವಾಕ್ಯದಲ್ಲಿ ಇರುವ ಬೆಳಕು, ದೇವರ ಆಗಿರುವ ಬೆಳಕು ಎಂಥದ್ದು ಅಂತ ಅಂದ್ರೆ ಜೀವ ಕೊಡುವಂಥದ್ದು. ಹಲ್ಲೆಲೂಯಾ. ಎಂಥದ್ದು? ಜೀವ ಕೊಡುವಂಥದ್ದು. ನಾವು ಒಂದು ರೀತಿಯಲ್ಲಿ ಯೋಚನೆ ಮಾಡಿದ್ದೆ ಆದ್ರೆ, ಸೂರ್ಯಚಂದ್ರ ನಕ್ಷತ್ರ ನಾನು ತಿಳ್ಕೊಂಡಿರುವ ಪ್ರಕಾರ, ನನಗೆ ಅನಿಸುವ ಪ್ರಕಾರ, ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಇರುವ ಬೆಳಕು, ಅದರಲ್ಲಿ ಏನಿಲ್ಲ, ಜೀವವಿಲ್ಲ. ದೇವರಲ್ಲಿ, ದೇವರಿಂದ ಸಿಗುವ ಬೆಳಕಲ್ಲಿ ಅದರಲ್ಲಿ ಏನಿದೆ? ಜೀವವಿದೆ. ನಿಮ್ಮ ಆಯ್ಕೆ ಯಾವುದಾಗಿರ್ಬೇಕು ಅಂತಂದ್ರೆ, ಜೀವ ಇರುವಂಥದ್ದು ಆಗಿದ್ರೆ ಎಂದೆಂದಿಗೂ ಜೀವಂತವಾಗಿರುವಂಥದ್ದು, ಅದೇ ದೇವರ ಬೆಳಕು. ಅರ್ಥ ಆಗ್ತಾ ಇದೆಯಾ? ಎಲ್ಲರೂ ನನ್ನ ಮಾತು ಗಮನಿಸಬೇಕು, ಕೇಳಿಸಿಕೊಳ್ಬೇಕು. ಇಲ್ಲಂದ್ರೆ ನಿಮ್ಗೆ ಅರ್ಥ ಆಗೋದೇ ಇಲ್ಲ. ನಿಮ್ಮ ಮನಸ್ಸು, ನಿಮ್ಮ ಯೋಚನೆ, ನಿಮ್ಮ ತಲೆ ಎಲ್ಲ ಹೊರಗಡೆ ಇರಬಾರ್ದು, ಮನೆಯಲ್ಲಿ ಇರಬಾರ್ದು,
ಹೆಂಗಸರಿಗೆ ಕಿಚನ್ ಅಲ್ಲಿ ಇರಬಾರ್ದು, ಗಂಡಸರಿಗೆ ಕೆಲಸದ ಹತ್ರ ಇರಬಾರ್ದು, ಸಾಲಗಳಲ್ಲಿ ಇರಬಾರ್ದು, ಇವ್ಯಾವುಗಳಲ್ಲಿ ಇರಬಾರ್ದು. ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಒಂದು ಗ್ರಹಿಕೆ, ನಮ್ಮ ಚಿಂತೆ ಎಲ್ಲವುಗಳು ಎಲ್ಲಿರಬೇಕು? ದೇವರಲ್ಲಿ ಇರಬೇಕು. ಅವಾಗ ದೇವರ ವಾಕ್ಯ ಅರ್ಥ ಆಗುತ್ತೆ. ದೇವರು ನಮ್ಮನ್ನು ನಿಮ್ಮನ್ನು ಆಧರಿಸುವವರಾಗಿರ್ತಾರೆ. ಹಲ್ಲೆಲೂಯ. ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ, ದೇವರನ್ನು ಅನುಸರಿಸುವವನು ಮಾತ್ರ ಕತ್ತಲೆಯಲ್ಲಿ ನಡೆಯದೆ ಇರುವುದಕ್ಕೆ ಸಾಧ್ಯ. ಕತ್ತಲೆಯಲ್ಲಿ ನಡೆಯದೆ ದೇವರನ್ನು ಅನುಸರಿಸಿ, ದೇವರಲ್ಲೇ ಬೆಳಕಿದೆ, ದೇವರಲ್ಲೇ ಜೀವ ಇದೆ ಅಂತ ತಿಳ್ಕೊಂಡವನಿಗೆ ಎಂದೆಂದಿಗೂ ಜೀವ ಕೊಡುವವರಾಗಿದ್ದಾರೆ ಹೊರತು ನಮ್ಮ ಇಷ್ಟಾನುಸಾರವಾಗಿ ದೇವರನ್ನು ನಂಬದೆ, ದೇವರ ಬೆಳಕನ್ನು ನಂಬದೆ, ನಮಗೆ ಸೂರ್ಯನ ಬೆಳಕಿದೆ, ಚಂದ್ರನ ಬೆಳಕಿದೆ, ನಾನು ಇದರಲ್ಲೇ ಸಂಚಾರ ಮಾಡ್ತೀನಿ, ಇದರಲ್ಲೇ ಜೀವ ಕಂಡುಕೊಳ್ತೀನಿ, ನನಗೆ ಇದರಲ್ಲೇ ಜೀವ ಇದೆ, ನಾನು ಇದರಲ್ಲೇ ಎಂದೆಂದಿಗೂ ಜೀವಿಸಬಲ್ಲೆನೋ ಅನ್ಕೊಂಡ್ರೆ ಎಂದಿಗೂ ಜೀವಿಸೋದಕ್ಕೆ ಆಗೋದಿಲ್ಲ. ಅವನು ಎಂದಿಗೂ ಬೆಳಕಲ್ಲಿ ನಡೆಯೋದಕ್ಕೆ ಆಗೋದು ಇಲ್ಲ. ದೇವರ ವಾಕ್ಯ ನಾವು ನೋಡ್ಕೊಳ್ಳೋಣ. ದೇವರನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರ್ತಾನೆ. ದೇವರ ವಾಕ್ಯ ಹೇಳ್ತಾ ಇದೆ. ಆದರೆ ದೇವರನ್ನು ಅನುಸರಿಸದೆ ಕತ್ತಲೆಯಲ್ಲಿ ನಡೆಯುವವರು ಎಂಥ ಕತ್ತಲು ಅವರಲ್ಲಿದೆ, ಯಾವ ಬೆಳಕಲ್ಲಿ ಅವರು ಹೋಗ್ತಾ ಇದ್ದಾರೆ, ನಿಜವಾದ ಬೆಳಕು ಯಾವುದು, ನಾನು ಇವಾಗ ಮಾತಾಡುತ್ತಿರುವ ಬೆಳಕು ಯಾವುದು, ನೀವು ತಿಳ್ಕೊಳ್ಬೇಕಾಗಿರುವ ಬೆಳಕು ಯಾವುದು, ಬೆಳಕು ಅಲ್ಲದೆ ಇರುವಂಥದ್ದು, ಕತ್ತಲೆ ಆಗಿರುವಂಥದ್ದು, ಯಾವ ಯಾವ ರೀತಿ ಕತ್ತಲು ನಾನು ಹೇಳ್ತಾ ಇರೋದು, ಯಾವ ರೀತಿಯಾಗಿರುವ ಕತ್ತಲು ನಿಮಗೆ ತಿಳಿದಿರುವುದು ಇದೆ, ಯಾವ ರೀತಿಯಾಗಿರುವ ಕತ್ತಲು ತಿಳಿಯದೇ ಇರುವುದು ಇದೆ. ಇವತ್ತು ತಿಳ್ಕೊಳ್ಳೋಣ. ಹಲ್ಲೆಲೂಯಾ. ಯೆಶಾಯನು ಬರೆದ ಪ್ರವಾದನೆಯ ಗ್ರಂಥ 42ನೇ ಅಧ್ಯಾಯ 6ನೇ ವಾಕ್ಯ ಓದಿಕೊಳ್ಳೋಣ. ದೇವರು ಈಗ ಅನ್ನುತ್ತಾನೆ, ನೀನು ಕುರುಡರಿಗೆ ಕಣ್ಣು ಕೊಟ್ಟು ಬಂದಿಗಳನ್ನು ಸೆರೆಯಿಂದಲೂ ಕತ್ತಲಲ್ಲಿ ಬಿದ್ದವರನ್ನು ಕಾರಾಗೃಹದಿಂದಲೂ ಹೊರಗೆ ಕರೆತರಬೇಕು ಎಂದು ಯೆಹೋವನೆಂಬ ನಾನು. ಸಾಕು ಇಲ್ಲಿಗೆ. ಎಲ್ಲಿ ನೋಡ್ರಿ, ಇಲ್ಲಿ ನಾವು ನೋಡುವುದಾದ್ರೆ 3 ವಿಧವಾದ ಕತ್ತಲು ನಾವು ನೋಡ್ತೀವಿ. ಎಂತ ಕತ್ತಲು? 3 ವಿಧವಾದ ಕತ್ತಲು. ಈ 3 ವಿಧವಾದ ಕತ್ತಲಿಗೆ ಬೆಳಕಾಗಿರುವಂಥದ್ದು ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಈ 3 ವಿಧವಾದ ಕತ್ತಲಿಗೆ ಬೆಳಕಾಗಿರುವಂಥದ್ದು ಯೇಸು ಕ್ರಿಸ್ತನೇ ಹೊರತು, ದೇವರಿಂದ ದೊರಕುವ ಬೆಳಕೇ ಹೊರತು ಇನ್ನ ಯಾವ ಬೆಳಕು ಇಲ್ಲ. ಈ 3 ವಿಧವಾದ ಕತ್ತಲಲ್ಲಿ ದೇವರಿಂದ ಮಾತ್ರನೇ ಬೆಳಕನ್ನು ಕೊಡಲು ಸಾಧ್ಯ. ಇನ್ನ ಯಾರಿಂದನೂ, ಇನ್ನ ಯಾವುದರಿಂದನೂ ಬೆಳಕು ಕೊಡಲು, ಬೆಳಕು ಸಿಗಲು, ಬೆಳಕನ್ನು ಹೊಂದಲು ಸಾಧ್ಯವೇ ಇಲ್ಲ. ಈ 3 ವಿಧವಾದ ಬೆಳಕು ಯಾವುದು ಎಂದ್ರೆ, ಒಬ್ಬರು ಕುರುಡರು, ಒಬ್ಬರು ಬಂಧನದಲ್ಲಿ ಸೆರೆಯಲ್ಲಿರುವವರು, ಒಬ್ಬರು ಕತ್ತಲಲ್ಲಿ ಕಾರಾಗೃಹದಲ್ಲಿ ಇರುವವರು. 3 ವ್ಯಕ್ತಿಗಳು, 3 ತರಹದವರು. ನಾವು ಮೊದಲನೆಯ ಕತ್ತಲ ಬಗ್ಗೆ ತಿಳ್ಕೊಳ್ಳೋಣ, ಕುರುಡನ ಬಗ್ಗೆ. ದೇವರು ಸ್ವಸ್ಥತೆ ಮಾಡಿದ ಕುರುಡ, ಅವನು ಹುಟ್ಟಿದಾಗಲಿಂದ ಕುರುಡ. ಹೇಗೆ? ಹುಟ್ಟಿದಾಗಲಿಂದನೂ ಕುರುಡ. ಅವನ ಒಂದು ಕುರುಡತನ ಯಾವ ರೀತಿ ಅವನಿಗೆ ಬಂದಿರ್ಬೋದು? ಅವನಿಗೆ ಬಂದದ್ದು ತಂದೆ ತಾಯಿಗಳು ಮಾಡಿದ ಪಾಪದಿಂದನಾ? ಅಲ್ಲ. ಇಲ್ಲ, ಅವನು ಮಾಡಿದ ಪಾಪದಿಂದನಾ? ಅದನ್ನು
ಅಲ್ಲ. ಅವನಿಗೆ ಬಂದಿದ್ದು ಯಾವುದರಿಂದ ಅಂತಂದ್ರೆ, ದೇವರು ಅವನ ಒಂದು ವಿಷಯದಲ್ಲಿ ಏನ್ ಮಾಡಬೇಕಾಗಿತ್ತು, ಒಂದು ಕಾರ್ಯ, ಅದ್ಭುತ ಕಾರ್ಯ ಮಾಡಬೇಕಾಗಿತ್ತು. ಅದರಿಂದ ಮಹಿಮೆ ಹೊಂದಬೇಕಾಗಿತ್ತು. ಅದರಿಂದ ಅವನು ಆದ. ಹಲ್ಲೆಲೂಯ. ಇವತ್ತು ದೇವರು ಬೆಳಕಾಗಿರುವ ಪ್ರಕಾರ ಕುರುಡನಾಗಿರುವವನಿಗೆ ಕಣ್ಣು ಬೇಕು ಅಂತೇಳಿ ಅವನಿಗೆ ಕಣ್ಣು ಕೊಟ್ಟ ದೇವರು. ದೇವರು ಬೆಳಕಾಗಿರುವ ಪ್ರಕಾರ ಆ ಮನುಷ್ಯನಿಗೆ ಏನು ಬೇಕಾಗಿದೆ, ಕುರುಡು ಹೋಗಿ ಕತ್ತಲು ಹೋಗಿ ಬೆಳಕು ಬೇಕಾಗಿದೆ. ದೇವರು ಅವನಿಗೆ ಬೆಳಕನ್ನು ನೀಡಬಲ್ಲನೆ ಹೊರತು ಇನ್ನು ಯಾರಿಂದನೂ ಸಾಧ್ಯ ಇಲ್ಲ. ದೇವರು ಯೇಸು ಕ್ರಿಸ್ತನನ್ನು ಕಳುಹಿಸಿದಾತನ ಕಾರ್ಯಗಳನ್ನು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರು ಕೆಲಸ ಮಾಡಲಾರರು. ನಾವು ತಿಳ್ಕೊಳ್ಬೇಕಾಗಿರೋದೇನು ಅಂತಂದ್ರೆ, ಆ ಸಮಯದಲ್ಲಿ ಯಾವ ಯಾವ ಸಮಯದಲ್ಲಿ ಏನೇನ್ ಮಾಡಬೇಕೋ ಅದು ಮಾಡಬೇಕು. ಹಗಲಿರುವಾಗ ಏನೇನ್ ಕೆಲಸ ಮಾಡ್ತೀವೋ ಆ ಕೆಲಸಗಳು ಹಗಲಿರುವಾಗ ಮಾಡ್ಕೊಂಡ್ಬಿಡ್ಬೇಕು. ರಾತ್ರಿ ಆದ್ಮೇಲೆ ಹಗಲಲ್ಲಿ ಮಾಡುವ ಕೆಲಸಗಳು ಮಾಡೋಕ್ಕಾಗೋದಿಲ್ಲ. ನಿದ್ದೆ ಹೋಗುವಾಗ ಕೆಲಸ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ದೇವರ ವಾಕ್ಯ ಹೇಳೋ ಪ್ರಕಾರ ಆ ಸಮಯದಲ್ಲಿ ಆ ಕುರುಡನಿಗೆ ದೇವರು ಏನ್ ಮಾಡಬೇಕಾಗಿತ್ತು, ಬೆಳಕು ಕೊಡಬೇಕಾಗಿತ್ತು. ಕುರುಡನಿಗೆ ಕತ್ತಲಾಗಿರುವುದರಿಂದ ಬೆಳಕು ಬೇಕಾಗಿತ್ತು. ಬೆಳಕನ್ನು ಕೊಟ್ಟರು, ಅವನಿಗೆ ಕಣ್ಣು ಬಂತು. ಇವತ್ತು ಆ ದಿನಗಳಲ್ಲಿ ಯೇಸು ಸ್ವಾಮಿ ಕುರುಡನಾಗಿರುವ ಕುರುಡನಿಗೆ ಕಣ್ಣು ಕೊಟ್ಟರು, ಕಣ್ಣು ಬಂತು. ಕತ್ತಲಲ್ಲಿರುವ ಅವನಿಗೆ ಬೆಳಕು ಬಂತು. ಆದ್ರೆ ಇವಾಗ ನಾವು ನೋಡ್ಬೇಕಂದ್ರೆ ಇಬ್ಬರು ಇದ್ದಾರೆ. ಈ ಕುರುಡರಲ್ಲಿ ಇಬ್ಬರು ಕುರುಡರಿದ್ದಾರೆ ಈ ದಿನಗಳಲ್ಲಿ. ಒಬ್ಬರು ಜ್ಞಾನ ಇರುವ ಕುರುಡರು, ಜ್ಞಾನ ಇಲ್ಲದಿರುವ ಕುರುಡರು. ಹಲ್ಲೆಲೂಯ. ಜ್ಞಾನ ಇರುವ ಕುರುಡರು ಯಾರು ಹೇಳ್ರಿ? ಎಲ್ಲರೂ ಗಮನ ಇಟ್ಟು ಕೇಳ್ರಿ, ಎಲ್ಲರೂ ನನ್ನನ್ನು ನೋಡ್ರಿ. ಜ್ಞಾನ ಇರುವ ಕುರುಡರು ಯಾರು ಅಂದ್ರೆ, ಜ್ಞಾನ ಇರುವ ಕುರುಡರು ಯೇಸು ಸ್ವಾಮಿಯನ್ನು ನಂಬಿ ದೇವರ ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡುತ್ತಾ ಇರುವವರು. ಯಾವ ಕುರುಡರು? ಜ್ಞಾನ ಇರುವ ಕುರುಡರು ಇವರು. ಜ್ಞಾನ ಇದೆ, ಜ್ಞಾನ ಇರುವ ಕುರುಡರು ಇದು ಎಂತದ್ದು ಅಂತಂದ್ರೆ, ಜ್ಞಾನ ಇರುವ ಕುರುಡರಿಗೆ ಅರ್ಥ ಏನು ಅಂತಂದ್ರೆ, ಅವರು ಬೈಬಲ್ ಓದ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಪ್ರಾರ್ಥನೆಗೆ ತಕ್ಕ ಹಾಗೆ ನಡೆಯೋದಿಲ್ಲ. ಅವರು ಬೈಬಲ್ ಓದ್ತಾರೆ, ಬೈಬಲ್ ಓದಿದ ಪ್ರಕಾರ ಅದನ್ನ ಅನುಸರಿಸುವುದಿಲ್ಲ. ಸುಮ್ಮನೆ ಓದ್ಬೇಕು ಅಂತ ಓದ್ತಾರೆ ಹೊರತು ಅವರ ಜೀವನದಲ್ಲಿ ವಾಕ್ಯ ಇರುವುದಿಲ್ಲ. ಅವರು ಸುಮ್ಮನೆ ಪ್ರಾರ್ಥನೆ ಮಾಡಬೇಕು, ಏನೋ ಮಾಡಬೇಕು ಅಂತ ಹೀಗೆ ದೇವರ ಹತ್ರ ಕೈ ಮುಗಿದು ಈ ರೀತಿ ಬೇಡ್ಕೊಳ್ತಾರೆ ಹೊರತು ಅವರು ಬದಲಾಗಿ ಪ್ರಾರ್ಥನೆ ಮಾಡೋದಿಲ್ಲ. ದೇವರನ್ನ ಹೃದಯದಲ್ಲಿ ಇಟ್ಟುಕೊಂಡು ಪ್ರಾರ್ಥನೆ ಮಾಡೋದಿಲ್ಲ. ಇವರು ಜ್ಞಾನ ಇರುವವರು. ಜ್ಞಾನ ಇರುವವರು ಅಂತಂದ್ರೆ ದೇವರನ್ನು ತಿಳ್ಕೊಂಡಿರೋರು ಅಂತ ಅರ್ಥ. ಜ್ಞಾನ ಇಲ್ಲದಿರುವ ಕುರುಡರು ಯಾರು ಗೊತ್ತಾ? ದೇವರನ್ನು ತಿಳ್ಕೊಳ್ಳದೇನೇ ಇರೋರು. ಹೇಗೆ? ದೇವರನ್ನು ತಿಳ್ಕೊಳ್ಳದೇ ಇರೋರು, ಯೇಸು ಸ್ವಾಮಿಯನ್ನು ನಂಬದೇ ಇರೋರು, ಅವರ ಜ್ಞಾನನೇ ನಂಬಿಕೊಂಡಿರೋರು. ಯೇಸು ಸ್ವಾಮಿ ರಕ್ಷಕನಂದು ಹೇಳಿದ್ರು ಕೇಳದೆ ಇರೋರು, ದೇವರನ್ನು ನಂಬದೇನೆ ಇರೋರು, ದೇವರು ಇಲ್ಲ, ಯಾವುದು ಇಲ್ಲ ಅಂತ ಅನ್ಕೊಂಡಿರೋರು. ಇವರು ಯಾರು?
ಜ್ಞಾನ ಇಲ್ಲದಿರುವ ಕುರುಡರು, ದೇವರನ್ನು ನಂಬದೇ ಇರುವ ಕುರುಡರು. ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡಬೇಕು ಅಂತಂದ್ರೆ, ದೇವರನ್ನು ನಂಬಿನೂ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡುತ್ತಾ ಕುರುಡರಾಗೇ ಇದ್ದಾರೆ. ದೇವರನ್ನು ನಂಬದಿರ ಕುರುಡರಾಗಿನೂ ಇದ್ದಾರೆ. ಇವರೆಲ್ಲರಿಗೂ ಏನು ಬೇಕು? ಬೆಳಕು ಬೇಕು. ಇದು ಸೂರ್ಯಚಂದ್ರ ನಕ್ಷತ್ರರ ಬೆಳಕು ಅಲ್ಲ. ಈ ಬೆಳಕು ಜೀವ ಕೊಡುವ ಬೆಳಕು ಅನ್ನು ಹೊಂದಿಕೊಳ್ಳಬೇಕು. ದೇವರನ್ನು ನಂಬಿ ಜ್ಞಾನವಂತರಾಗಿದ್ದೀವಿ, ದೇವರನ್ನು ತಿಳ್ಕೊಂಡಿದ್ದೀವಿ ಅಂತ ಕುರುಡರಾಗಿ ಜೀವಿಸಬಾರದು. ದೇವರನ್ನು ತಿಳಿಯದೆ ಕುರುಡರಾಗಿ ಜೀವಿಸಬಾರದು. ಜ್ಞಾನ ಇಲ್ಲದಿರುವ ಕುರುಡರು ದೇವರನ್ನು ತಿಳಿಯದೇ ಇರುವವರು. ದೇವರನ್ನು ತಿಳಿಯದೇ ಇರುವವರು ದೇವರನ್ನು ತಿಳುಕೊಂಡು ದೇವರ ಬೆಳಕನ್ನು ಹೊಂದಿ ಅವರ ಕುರುಡುತನವನ್ನು ಹೋಗಲಾಡಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಅವರ ಕಣ್ಣಲ್ಲಿರುವ ಅವರಿಗೆ ತಿಳಿಯದೇ ಇರುವ ಪೊರೆಯನ್ನು ತೆಗೆದು ಹಾಕಲ್ಪಡಬೇಕು. ಜ್ಞಾನ ಇಲ್ಲದೆ ಇರುವ, ದೇವರನ್ನು ನಂಬದೇ ಇರುವ ಕುರುಡನು ಅವನಿಗಿರುವ ಪೊರೆಯನ್ನು ದೇವರ ಬೆಳಕಿನಿಂದ ತೆಗೆಸಿಕೊಳ್ಬೇಕು. ಜ್ಞಾನ ಇರುವ ಕುರುಡರು ಅಂದ್ರೆ ದೇವರ ವಾಕ್ಯನ ಓದುವವನು, ಪ್ರಾರ್ಥನೆ ಮಾಡುವವನು, ದೇವಸ್ಥಾನಕ್ಕೆ ಹೋಗುವವನು, ಯೇಸು ಕ್ರಿಸ್ತನನ್ನು ನಂಬಿರುವವನು, ಏನೋ ಓದ್ತೀನಿ ಅಂತ ವಾಕ್ಯವನ್ನು ಓದೋದು ಬಿಟ್ಟು, ಏನೋ ಪ್ರಾರ್ಥನೆ ಮಾಡ್ತೀನಿ ಅನ್ನೋದನ್ನು ಬಿಟ್ಟು, ಅವನಿಗಿರುವ ಪೊರೆಯನ್ನು ತೆಗೆದುಕೊಂಡು ಬೆಳಕಲ್ಲಿ, ದೇವರು ಕೊಡುವ ಬೆಳಕಲ್ಲಿ ದೇವರು ಕೊಡುವ ಬೆಳಕನ್ನು ಹೊಂದಿ ನಡೆಯುವವನು ಆಗಿರಬೇಕು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಎರಡನೇದು, ಬಂಧನಗಳಲ್ಲಿ ಇರುವುದು. ಬಂಧನಗಳಲ್ಲಿ ಯಾವ ಯಾವ ಬಂಧನಗಳು? ಉದಾಹರಣೆಗೆ 3 ಬಂಧನಗಳು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು, ಸಾಲಗಳಿಂದ ಬಂಧನದಲ್ಲಿ ಒಳಪಟ್ಟಿರ್ತಾರೆ. ರೋಗ ಎನ್ನುವ ಬಂಧನದಲ್ಲಿ ಒಳಪಟ್ಟಿರ್ತಾರೆ. ಹಣವೆಂಬುವ ಬಂಧನದಲ್ಲಿ ಒಳಪಟ್ಟಿರ್ತಾರೆ. ಅವರು ಸಾಲ ಮಾಡಿಕೊಂಡು ಜೀವಿಸ್ತಾ ಇರ್ತಾರೆ. ಅದು ಒಂದು ಬಂಧನ. ರೋಗ ಇದ್ದು ಅವರು ಜೀವಿಸ್ತಾ ಇರ್ತಾರೆ. ಅದು ಒಂದು ಬಂಧನ. ಹಣ ಇಟ್ಕೊಂಡು ಜೀವಿಸ್ತಾ ಇರ್ತಾರೆ. ಅದು ಒಂದು ಬಂಧನ. ಅವನನ್ನು ಬಂಧಿಸಿ ಬಿಡ್ತಾರೆ. ಇವುಗಳಿಂದ ಏನಾಗಬೇಕು? ಹೊರಗಡೆ ಬರಬೇಕು. ಕತ್ತಲೆಯನ್ನು ತೊಲಗಿಸಿಕೊಳ್ಳಬೇಕು. ಕತ್ತಲೆಯನ್ನು ತೊಲಗಿಸಿಕೊಳ್ಳಲು, ಬಂಧನಗಳಿಂದ ಬಿಡಿಸಲ್ಪಡಲು, ಬಂಧನಗಳಿಂದ ಹೊರಗೆ ಬರಲು ದೇವರ ಬೆಳಕಲ್ಲಿ ಮಾತ್ರನೇ ಸಾಧ್ಯ. ದೇವರಿಂದ ಮಾತ್ರನೇ ಸಾಧ್ಯ. ಇನ್ನೊಂದು, ಕತ್ತಲಲ್ಲಿ ಬಿದ್ದಿರುವ ಕಾರಾಗೃಹದಲ್ಲಿರುವವರು ಕೆಲವರು. ಕತ್ತಲು ಕೊನೆದು ತುಂಬಾ ಭಯಂಕರವಾದದ್ದು. ಈ ಎರಡು ಒಂದು ಮಟ್ಟಕ್ಕೆ ಇರುತ್ತೆ ಅಂತಂದ್ರೆ, ಕತ್ತಲಲ್ಲಿ ಕಾರಾಗೃಹದಲ್ಲಿ ಬಿದ್ದಿರುವವರು, ಅವರ ಕೃತ್ಯಗಳು ತುಂಬಾ ಕಠಿಣವಾದವುಗಳು. ಪ್ರತ್ಯೇಕವಾಗಿ, ಪ್ರಾಮುಖ್ಯವಾಗಿ ಹೆಚ್ಚಾದ ಬೆಳಕು, ದೇವರ ಬೆಳಕು, ದೇವರ ಬೆಳಕು ಹೊಂದಿದವನು ಆಗಿರುವವನು, ಬೇಕಾಗಿರುವವನು, ದೇವರ ಬೆಳಕು ಹೊಂದಿಕೊಳ್ಳಬೇಕಾಗಿರುವವನು ಹೆಚ್ಚಾಗಿ ಯಾರು ಅಂತಂದ್ರೆ, ಕತ್ತಲಲ್ಲಿ ಬಿದ್ದಿರುವ ಕಾರಾಗೃಹದಲ್ಲಿ ಇರುವವನು. ಇದು ತುಂಬಾ ಕಠಿಣವಾದದ್ದು.
ಹೆಚ್ಚಾಗಿ ಬೆಳಕು ಬೇಕಾಗಿರುವುದು ಯಾರಿಗೆ ಅಂತಂದ್ರೆ ಕಾರಾಗೃಹದಲ್ಲಿ ಇರುವವನಿಗೆ. ದೇವರ ವಾಕ್ಯ ನಾವು ನೋಡಿಕೊಳ್ಳೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 13ನೇ ವಾಕ್ಯ. ಇವನು ಕಾರಾಗೃಹದಲ್ಲಿ ಇರುವವನು. 3 ವ್ಯಕ್ತಿಗಳು ಹೇಳಿದ್ನಲ್ಲ, ಆ 3 ವ್ಯಕ್ತಿಗಳಲ್ಲಿ ಈ 3ನೇ ಅವನಿಗೆ ಜೀವ ಕೊಡುವ ಬೆಳಕು ಬೇಕಾಗಿರುವುದು ಹೆಚ್ಚಾಗಿ ಇಂಥವರಿಗೆ. ಓದ್ರಿ. ದುಂದೋತನ ಕುಡಿಕತನಗಳಿಂದಾಗಲಿ ಅಂತಂದ್ರೆ ಏನು ಅಂತಂದ್ರೆ ಅದಕ್ಕೆ ಅರ್ಥ ಬೆಳಿಗ್ಗೆ ಎದ್ರೆ ಕುಡಿಬೇಕು, ಮಧ್ಯಾಹ್ನ ಆದ್ರೆ ಕುಡಿಬೇಕು, ರಾತ್ರಿ ಆದ್ರೆ ಕುಡಿಬೇಕು. ಅವನೇ ಎಲ್ಲಿರುವವನು? ಕಾರಾಗೃಹದಲ್ಲಿ ಇರುವವನು. ಆಮೇಲೆ ಕಾಮವಿಲಾಸ. ಕಾಮವಿಲಾಸ ಅಂದ್ರೆ ಅವನು ಯಾವಾಗಲೂ ದೇವರನ್ನು ಇಷ್ಟಪಡುವುದಿಲ್ಲ. ಕಾಮ, ಮೋಹ, ಯಾರನ್ನಾದ್ರೂ ನೋಡಿದ ತಕ್ಷಣ ಕಾಮಾಭಿಲಾಷೆ. ಅವನು ಎಲ್ಲಿರುವವನು? ಕಾರಾಗೃಹದಲ್ಲಿ ಬಿದ್ದಿರುವವನು. ನಿರ್ಲಜ್ಜ ಕೃತ್ಯಗಳಲ್ಲಿ ಆಗಲಿ. ನಿರ್ಲಜ್ಜ ಕೃತ್ಯಗಳು. ಈ ನಿರ್ಲಜ್ಜ ಕೃತ್ಯಗಳು ಅನ್ನೋದ್ರಲ್ಲೇನೆ ಆ ಒಂದು ಪದ ಯಾವ ರೀತಿ ಕೇಳಿಸ್ಕೊಳ್ಳೋದಕ್ಕೆ ಇಂಪಾಗಿಲ್ಲ. ನಿರ್ಲಜ್ಜ ಕೃತ್ಯ ಅಂತಂದ್ರೆ ಏನು ಗೊತ್ತಾ? ನಿರ್ಲಜ್ಜ ಕೃತ್ಯ ಅಂದ್ರೆ ಬಹಳ ಕೆಟ್ಟದ್ದು. ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ. ನಿರ್ಲಜ್ಜ ಕೃತ್ಯ ಅಂತಂದ್ರೆ ನಮ್ಗೆ ಕೇಳೋದಕ್ಕೆ ಏನಿಲ್ಲ, ಇಂಪಾಗಿ ಇಲ್ಲ. ಆದ್ರೆ ನಿರ್ಲಜ್ಜ ಕೃತ್ಯಗಳಲ್ಲಿ ಇರುವವನಿಗೆ ಅವನು ಮಾಡುತ್ತಿರುವುದು ಸರಿ, ಕೆಟ್ಟದ್ದು ಸರಿ. ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ, ಲಜ್ಜೆ ಇರೋದಿಲ್ಲ. ಆ ಕೆಟ್ಟದ್ದನ್ನೇ ಬೆನ್ನು ತಟ್ಟಿಕೊಳ್ಳೋದು. ಹೇಗೆ? ಕೆಟ್ಟದ್ದನ್ನೇ ಸರಿ ಅಂತ ತಿಳ್ಕೊಳ್ಳೋದು. ಎಲ್ಲರೂ ಏನ್ ಮಾಡ್ತಾರೆ ಅಮ್ಮ? ಒಳ್ಳೇದು ಮಾಡಿದ್ರೆ ಬೆನ್ನು ತರ್ತಾರೆ, ಹೋಗು ಚೆನ್ನಾಗಾಗ್ಲಿ ಅಂತಾರೆ. ಆದ್ರೆ ಕೆಟ್ಟದರಲ್ಲೇ ಬೆನ್ನು ತಟ್ಟಿಕೊಳ್ಳುವಂಥದ್ದು ತಪ್ಪೇ ಸರಿ ಅನ್ನುವಂಥದ್ದು ಇದೇ ನಿರ್ಲಜ್ಜ ಕೃತ್ಯಗಳಿಗೆ ಅರ್ಥ ಆಗ್ತಾ ಇದೆಯಾ? ಇನ್ನು ನಾನಾ ವಿಧವಾದ ಕೆಟ್ಟ ಕೆಲಸಗಳಿಗೆ ತಪ್ಪು ಆದ್ರೂ ಸರಿ ಅಂತ ಅದನ್ನೇ ಮಾಡೋದು. ದೇವರ ಮಾರ್ಗದಲ್ಲಿ ನಡೆಯೋರಿಗೆ, ದೇವರ ಚಿತ್ತಾನುಸಾರವಾಗಿ ನಡೆಯೋರಿಗೆ ಈ ನಿರ್ಲಜ್ಜ ಕೃತ್ಯ ಅನ್ನುವುದು ಇಂಪಾಗಿ ಕಾಣಿಸೋದಿಲ್ಲ. ಆದರೆ ನಿರ್ಲಜ್ಜ ಅನ್ನೋದು ಈ ಕೆಟ್ಟವರಿಗೆ, ಕೆಟ್ಟ ಕೆಲಸ ಮಾಡೋರಿಗೆ ಅದು ಎಷ್ಟೋ ಇಂಪಾಗಿ ಕಾಣಿಸುತ್ತೆ. ಕೆಟ್ಟದ್ದು ಆದ್ರೂ ಅದರಲ್ಲಿ ಅವರು ಬೆನ್ನು ತಟ್ಕೊಂಡು ಇನ್ನೂ ಹೆಚ್ಚಾಗಿ ಕೆಟ್ಟದ್ದು ಮಾಡೋದಕ್ಕೆ ಇಷ್ಟಪಡ್ತಾರೆ. ಅದೇ ಅರ್ಥ ನಿರ್ಲಜ್ಜ ಕೃತ್ಯಗಳಿಗೆ ಇರುವುದು. ಆಮೇಲೆ ಜಗಳ ಆಡೋದು. ನಿಮ್ಗೆ ಗೊತ್ತಿರೋ ಜಗಳ ಯಾವ್ದೇಳ್ರಿ? ಗಂಡ ಹೆಂಡತಿ ಜಗಳ ಆಡಬಾರ್ದು. ಅಣ್ಣ ತಮ್ಮ ಜಗಳ ಆಡಬಾರ್ದು. ಅಕ್ಕ ತಂಗಿ ಜಗಳ ಆಡಬಾರ್ದು. ಇನ್ನ ನಾನಾ ವಿಧವಾದ ಜಗಳಗಳು, ಯಾವ ಜಗಳನು ಆಡಬಾರ್ದು. ದೇವರು ಇಷ್ಟಪಡೋದು ಇಲ್ಲ. ಆಮೇಲೆ ಹೊಟ್ಟೆ ಕಿಚ್ಚುಗಳಲ್ಲಿ ಆಗಲಿ, ಹೊಟ್ಟೆ ಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ಹೇಗೆ? ಹಗಲು ಹೊತ್ತಿಗೆ ನಡೆಯುವ
ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳಬೇಕು. ಹಗಲು ಹೊತ್ತು ನೋಡ್ರಿ ಯಾವ ಪಾಪ ಮಾಡೋದಿಲ್ಲ. ಬೆಳಿಗ್ಗೆ ಸೂರ್ಯ ಬಂದಿದ ತಕ್ಷಣ ಅವನಿಗೆ ಏನ್ ಕೆಲಸ ಇರ್ತದೆ ಹೇಳ್ರಿ? ಬೆಳಿಗ್ಗೆ ಸೂರ್ಯ ಬಂದಿದ ತಕ್ಷಣ ಅವನು ಬೇಗ ಎಲ್ಲಿ ಹೋಗ್ಬೇಕು? ಕೆಲಸಕ್ಕೆ ಹೋಗ್ಬೇಕು. ಸೂರ್ಯ ಬಂದಿದ ತಕ್ಷಣ ಮಕ್ಕಳೆಲ್ಲ ಎಲ್ಲಿ ಹೋಗ್ಬೇಕು? ಸ್ಕೂಲ್ಗೆ ಹೋಗ್ಬೇಕು. ಅದೆಲ್ಲ ಒಳ್ಳೆ ಕಾರ್ಯಗಳೇ. ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವಂಥದ್ದು, ಬೆಳಿಗ್ಗೆ ಎದ್ದು ಯಾವ ರೀತಿ ಕೆಲಸಕ್ಕೆ ಹೋಗ್ತೀವೋ, ಮಕ್ಕಳು ಬೆಳಿಗ್ಗೆ ಎದ್ದು ಸೂರ್ಯ ಬಂದಿದ ತಕ್ಷಣ ಯಾವ ರೀತಿ, ಸೂರ್ಯ ಬಂದು ಸ್ವಲ್ಪ ಹೊತ್ತು ಆದ್ಮೇಲೆ ಯಾವ ರೀತಿ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತೀವೋ, ನಾವು ಅಷ್ಟೇ ಆ ರೀತಿ ನಡ್ಕೊಳ್ಬೇಕು. ದೇವರ ಚಿತ್ತಾನುಸಾರವಾಗಿ ನಡೆಯಬೇಕು. ದೇವರನ್ನು ಅನುಸರಿಸುವವರಾಗಿರ್ಬೇಕು. ಇಷ್ಟೊತ್ತು ಹೇಳಿದ್ನಲ್ಲ, ಅವು ಯಾವ ತರ ನಾವು ನಡೆದುಕೊಳ್ಳಬಾರದು. ಆ ರೀತಿ ನಡೆದುಕೊಳ್ಳುವವರೆಲ್ಲರೂ ಎಲ್ಲಿದ್ದಾರೆ? ಕಾರಾಗೃಹದಲ್ಲಿ ಬಿದ್ದಿರುವ ಅವನು. ನೋಡಿ, ಅವನು ಕಾರಾಗೃಹದಲ್ಲಿ ಬಿದ್ದಿರುವ ಕತ್ತಲಲ್ಲಿ, ಅಲ್ಲಿ ಏನಿರೋದಿಲ್ಲ? ಸೂರ್ಯನ ಬೆಳಕು ಕಾಣೋದಿಲ್ಲ, ಚಂದ್ರನ ಬೆಳಕು ಕಾಣೋದಿಲ್ಲ, ಪೂರ್ತಿ ಕತ್ತಲಾಗಿರ್ತಾನೆ. ದುಂದೌತನ ಕುಡಿತನಗಳಲ್ಲಿಯೂ ಆಗಲಿ, ಕಾಮವಿಲಾಸ ನಿರ್ಲಜ್ಜ ಕೃತ್ಯಗಳಲ್ಲಿ ಆಗಲಿ, ಜಗಳ ಹೊಟ್ಟೆ ಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯುವವನು ಯಾರಿಗೆ ಸಮಾನನು? ಕಾರಾಗೃಹದಲ್ಲಿರುವ ಕತ್ತಲಲ್ಲಿ ಬಿದ್ದಿರುವವನಿಗೆ ಸಮಾನನು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. 3 ಕತ್ತಲಲ್ಲಿ, ಒಂದು ಕುರುಡು ಕತ್ತಲು, ಒಂದು ಬಂಧನದ ಕತ್ತಲು, ಇನ್ನೊಂದು ಕಾರಾಗೃಹದ ಕತ್ತಲು. ಈ 3 ಕತ್ತಲುಗಳಲ್ಲಿ 3ನೆಯ ಕತ್ತಲು ತುಂಬಾ ಕಷ್ಟಕರವಾಗಿರುವಂತದ್ದು. ಅರ್ಥ ಆಗ್ತಾ ಇದೆಯಾ? ತುಂಬಾ ಜನರು ನಡೀತಾ ಇರೋದು 3ನೆಯ ಕತ್ತಲಲ್ಲಿ. ಈ ಕತ್ತಲುಗಳಿಂದ ಹೊರಗಡೆ ಬರಬೇಕು ಅಂತಂದ್ರೆ ದೇವರ ಚಿತ್ತಾನುಸಾರವಾಗಿ ನಡೆಯಬೇಕು. ದೇವರನ್ನು ಅನುಸರಿಸುವವನಾಗಿರಬೇಕು. ದೇವರನ್ನು ಅನುಸರಿಸಿ ಕತ್ತಲೆಯನ್ನು ಬಿಟ್ಟು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನು ಆಗಿರ್ತಾನೆ. ಈ 1ನೇ ಕತ್ತಲಾಗಲಿ, 2ನೇ ಕತ್ತಲಾಗಲಿ, 3ನೇ ಕತ್ತಲಾಗಲಿ ಎಷ್ಟು ಕಠಿಣವಾದ ಕತ್ತಲಲ್ಲಿ ಇದ್ರೂ ಸಹ ಪರವಾಗಿಲ್ಲ. ಅವನು ದೇವರನ್ನು ಅನುಸರಿಸುವವನಾದ್ರೆ ಎಂತ ಕತ್ತಲಾದ್ರೂ ಸರಿ, ಕಾರಾಗೃಹದಲ್ಲಿ ಇದ್ರೂ ಸರಿ, ಬಂಧನದಲ್ಲಿ ಇದ್ರೂ ಸರಿ, ಕುರುಡನಾಗಿದ್ರೂ ಸರಿ, ಅವನನ್ನು ಬಿಡಿಸಲು ಶಕ್ತನು ನಾನು ನೀನು ನಂಬಿದ ಯೇಸು ಕ್ರಿಸ್ತನು ಮಾತ್ರ. ಆತನಲ್ಲಿ ಜೀವವಿದೆ, ನಿತ್ಯ ಜೀವವಿದೆ, ಆತನಲ್ಲಿ ಬೆಳಕಿದೆ, ಅವನೇ ಬೆಳಕನ್ನು ಹೊಂದಿದವನು ಆಗಿದ್ದಾನೆ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನು ನಂಬದೆ ಇರುವ ಪ್ರತಿಯೊಬ್ಬನು ಕತ್ತಲೆಯಲ್ಲಿ ನಡೆಯುವವನಾಗಿರ್ತಾನೆ. ಯೇಸು ಕ್ರಿಸ್ತನನ್ನು ನಂಬಿದ ಪ್ರತಿಯೊಬ್ಬನು ಕತ್ತಲೆಯಲ್ಲಿ ನಡೆಯದೆ ದೇವರನ್ನು ನಂಬಿ ದೇವರನ್ನು ಅನುಸರಿಸಿ ಜೀವ ಕೊಡುವ ಬೆಳಕನ್ನು ಹೊಂದಿದವರಾಗಿರ್ತಾರೆ. ಹಲ್ಲೆಲೂಯಾ. ಅವನು ಎಂದಿಗೂ ಕತ್ತಲು ಆಗದಂತಹ, ಎಂದಿಗೂ ಸೂರ್ಯನು ಬರುವಂತಹ, ಎಂದಿಗೂ ನಕ್ಷತ್ರನು ನೋಡದೇ ಇರುವಂತಹ ಬೆಳಕನ್ನು ಹೊಂದಿದವನಾಗಿ, ಹೊಸದು ಹಳೆದು ಆಗದೇ ಇರುವಂತಹ ಬೆಳಕನ್ನು ಹೊಂದಿದವನಾಗಿ ಜೀವಿಸುವುದಕ್ಕೆ ಸಾಧ್ಯ, ಎಂದೆಂದಿಗೂ ಬದುಕುವುದಕ್ಕೆ ಸಾಧ್ಯ. ಆ ಒಂದು ಬೆಳಕೆ ದೇವರು ನೀಡುವ ಬೆಳಕು. ಹಲ್ಲೆಲೂಯಾ. ಈ ಲೋಕದಲ್ಲಿರುವ ಪ್ರತಿಯೊಬ್ಬ ಪ್ರಜೆಗಳಿಗೂ, ಪ್ರತಿಯೊಂದು ಜನರಿಗೂ, ಪ್ರತಿಯೊಂದು ಜಾತಿಗೂ, ಪ್ರತಿಯೊಬ್ಬರಿಗೂ ಬೇಕಾಗಿರೋ ಬೆಳಕು ಯಾವ ಬೆಳಕು ಅಂದ್ರೆ ಜೀವ ಕೊಡುವ ಬೆಳಕು. ಇಲ್ಲಿರುವ ಯಾವ ಬೆಳಕಲ್ಲಿ ಏನಿಲ್ಲ, ಜೀವವಿಲ್ಲ. ಇಲ್ಲಿರುವ ಬೆಳಕಲ್ಲಿ ಜೀವಿಸುವವರೆಲ್ಲರೂ ಒಂದಾನೊಂದು ದಿನ ಜೀವ ಇಲ್ಲದಿರುವವರಾಗಿ ಹೋಗ್ಬಿಡ್ತಾರೆ. ಆದರೆ ದೇವರನ್ನು ನಂಬಿರುವ ಪ್ರತಿಯೊಬ್ಬರು
ಜೀವ ಪಡ್ಕೊಳ್ಳುವವರಾಗಿ ಹೋಗಿ ಬಿಡುವುದಿಲ್ಲ. ಅವರು ಎಂದೆಂದಿಗೂ ಇರುತ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಮ್ಮ? ಇನ್ನೊಂದು ವಾಕ್ಯ ನೋಡೋಣ. ಎಲ್ಲರೂ ಗಮನ ಇಟ್ಟು ಯೋಹಾನ ಬರೆದ ಸುವಾರ್ತೆ 4:5 ಓದಿಕೊಳ್ಳೋಣಮ್ಮ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ವಾಕ್ಯ ಏನ್ ಹೇಳ್ತಾ ಇದೆ? ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಇಲ್ಲಿ ಯೋಹಾನ ಬರೆದ ಸುವಾರ್ತೆ 1:4-5 ದೇವರಲ್ಲಿ ಏನಿದೆ? ಜೀವ ಇದೆ. ದೇವರಲ್ಲಿ ಜೀವ ಇದ್ರೆ ಆತನು ಕೊಡುವ ಬೆಳಕಲ್ಲಿ ಏನಿರುತ್ತೆ? ಜೀವ ಇರುತ್ತೆ. ಆ ಬೆಳಕನ್ನು ಕೊಡುವ ದೇವರು, ಆ ಬೆಳಕನ್ನು ಹೊಂದುವ ನಾವುಗಳು ಜೀವ ಇರುವಂತದ್ದನ್ನೇ ಕೊಡುತ್ತಾರೆ ಹೊರತು ಜೀವ ಇಲ್ಲದಿರುವಂತದ್ದು ಕೊಡೋದಿಲ್ಲ. ಜೀವ ಇರುವ ದೇವರು ಜೀವ ಇರುವ ಬೆಳಕನ್ನು ಕೊಡುತ್ತಾರೆ. ಜೀವ ಇಲ್ಲದೆ ಇರುವ ಜನರು ಜೀವ ಇಲ್ಲದೆ ಇರುವ ಬೆಳಕು, ಜೀವ ಇಲ್ಲದೆ ಇರುವ ಬೆಳಕನ್ನೇ ಕೊಡುತ್ತಾರೆ. ಅರ್ಥ ಆಯ್ತಾ ನಿಮ್ಗೆ ಈ ಮಾತು? ಯಾರಿಗೂ ಅರ್ಥ ಆಗ್ಲಿಲ್ಲ? ಇನ್ನೊಂದ್ಸಲ ನಾನು ಹೇಳ್ತೀನಿ, ಕೇಳ್ರಿ ಅಮ್ಮ. ಜೀವ ಇರುವ ದೇವರು, ಜೀವ ಇರುವ ದೇವರು ಕೊಡುವ ಬೆಳಕಲ್ಲಿ ಏನಿದೆ? ಜೀವವಿದೆ. ಜೀವ ಇಲ್ಲದೆ ಇರುವ ಬೆಳಕು ಮನುಷ್ಯರಲ್ಲಿದೆ. ಜೀವ ಇಲ್ಲದೆ ಇರುವ ಬೆಳಕು ನಾವು ನೋಡುವ ಬೆಳಕಾಗಿದೆ. ಅವುಗಳಿಂದ ನಾವು ಜೀವ ಪಡ್ಕೊಂಡಿದ್ದೇ ಆದ್ರೆ ಅದರಿಂದ ನಮಗೆ ಜೀವ ಇರೋದಿಲ್ಲ. ಇದ್ರೂ ಸ್ವಲ್ಪ ದಿನ, ಇದ್ರೂ ಎಂದೆಂದಿಗೂ ಜೀವ ಕೊಡಲಾಗದು. ನಮಗೆ ಎಂದೆಂದಿಗೂ ಜೀವ ಕೊಡುವಂಥದ್ದು ಜೀವ ಇರುವ ದೇವರು. ಜೀವ ಇರುವ ದೇವರು ಜೀವ ಕೊಡುವ ಬೆಳಕಾಗಿದ್ದಾರೆ. ಹಲ್ಲೆಲೂಯ. ಆ ಒಂದು ಬೆಳಕಲ್ಲಿ ಏನಿದೆ? ಜೀವ ಇದೆ. ಅರ್ಥ ಆಗ್ತಾ ಇದೆಯಾ? ಆದ್ರೆ ನಾವು ಪಡ್ಕೊಳ್ಳುವ ಬೆಳಕು ಜೀವ ಇರುವ ಬೆಳಕೆ ಹೊರತು ಜೀವ ಇಲ್ಲದೆ ಇರುವ ಬೆಳಕನ್ನು ನಾವು ಪಡ್ಕೊಳ್ಳಬಾರದು, ಆಶಿಸಬಾರದು, ಇಷ್ಟಪಡಬಾರದು. ಎಂದೆಂದಿಗೂ ಇರುವಂಥದ್ದು ಆಯ್ಕೆ ಮಾಡಿಕೊಳ್ಳಬೇಕು. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ದೇವರಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಎಂದೆಂದಿಗೂ ಬೆಳಕಾಗಿದೆ. ಬೆಳಕನ್ನು ನಂಬದೇ ಇರುವವನು, ದೇವರನ್ನು ನಂಬದೇ ಇರುವವನು ಬೆಳಕನ್ನು ಹೊಂದದೆ ಅವನು ಜೀವದಿಂದ ಇರಲು ಸಾಧ್ಯ ಆಗೋದು ಇಲ್ಲ. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಯಾವ ರೀತಿ? ದೇವರು ಕೊಡುವ ಬೆಳಕು ಎಂತದ್ದು ಗೊತ್ತಾ? ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ದೇವರು ಕೊಡುವ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಕತ್ತಲು ಅದನ್ನು ಮುಸುಕುವುದಿಲ್ಲ. ಕತ್ತಲು ಬಂದ್ರೂ ದೇವರ ಬೆಳಕಿಗೆ ಕತ್ತಲೆ ಕಾಣೋದಿಲ್ಲ. ಅದು ದೇವರು ಕೊಡುವ ಬೆಳಕು. ಸೂರ್ಯನು ಕೊಡುವ ಬೆಳಕು ಕತ್ತಲು ಬಂದ್ರೆ ಆ ಬೆಳಕು ಹೊರಟೋಗ್ತದೆ. ದೇವರು ಕೊಡುವ ಬೆಳಕು ಕತ್ತಲು ಬಂದ್ರೂ ದೇವರ ಬೆಳಕು ಹೋಗೋದೇ ಇಲ್ಲ. ಅದು ದೇವರು ಕೊಡುವ ಬೆಳಕು. ಇನ್ನೊಂದು ಕೊನೆ ವಾಕ್ಯ ಓದಿ ನಾವು ಮುಗಿಸಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 35ನೇ ವಾಕ್ಯ ಓದ್ಕೊಳ್ಳೋಣ. ಯೇಸು ಅವರಿಗೆ, ಇನ್ನು ಸ್ವಲ್ಪ ಕಾಲವೇ ನಿಮ್ಮಲ್ಲಿ ಇರುತ್ತದೆ, ಕತ್ತಲೆಯು ನಿಮ್ಮನ್ನು ಮುಸುಕಿಕೊಳ್ಳದಂತೆ ಬೆಳಕು ನಿಮಗೆ ಇರುವಾಗಲೇ ಸಂಚಾರ ಮಾಡಿರಿ. ಯೇಸು ಸ್ವಾಮಿ ಅವ್ರಿಗೆ ಹೇಳ್ತಾ ಇರೋದು, ಇನ್ನು ಸ್ವಲ್ಪ ಕಾಲ ಮಾತ್ರನೇ ಬೆಳಕು ಇರುತ್ತದೆ, ಕತ್ತಲೆಯು ನಿಮ್ಮನ್ನು ಮುಸುಕಿ ಕೊಳ್ಳದಂತೆ ಬೆಳಕು ನಿಮಗೆ ಇರುವಾಗಲೇ ಸಂಚಾರ ಮಾಡ್ರಿ.
ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ? ಅದಕ್ಕೆ ಅರ್ಥ ಏನು ಗೊತ್ತಾ? ದೇವರಾಗಿ ನಾನು, ಬೆಳಕಾದ ನಾನು ನಿಮಗೆ ಇದ್ದೀನಿ. ನಾನು ಇರುವಾಗಲೇ, ನಾನು ನಿಮಗೆ ಬೆಳಕಾಗಿ ಇರುವಾಗಲೇ ಆಯ್ಕೆ ಮಾಡ್ಕೊಳ್ರಿ. ಬೆಳಕಾಗಿ ಇರುವಾಗಲೇ ನನ್ನನ್ನು ಅನುಸರಣ ಮಾಡ್ರಿ, ನನ್ನ ಮಾರ್ಗದಲ್ಲಿ ನಡೀರಿ, ನನ್ನನ್ನು ಇಷ್ಟಪಡ್ರಿ, ನನ್ನನ್ನು ಆಯ್ಕೆ ಮಾಡ್ಕೊಳ್ರಿ. ನಾಳೆ ನಾನು ಇಲ್ಲದೆ ಇರುವಾಗ, ನಾಳೆ ಕತ್ತಲು ಬರುವಾಗ, ಕತ್ತಲು ಮುಸುಕುವಾಗ, ಕತ್ತಲು ಬರುವಾಗ ದೇವರ ಬೆಳಕಲ್ಲಿ ಇದ್ದರೆ, ದೇವರ ಬೆಳಕಿರುವುದರಿಂದ ಕತ್ತಲು ಕಾಣುವುದಿಲ್ಲ. ದೇವರ ಬೆಳಕು ಇಲ್ಲ ಅಂದ್ರೆ ಕತ್ತಲು ಕಾಣುತ್ತೆ. ಜೀವ ಕೊಡುವ ಬೆಳಕಾಗಿದ್ದೀನಿ ನಾನು. ನನ್ನನ್ನು ನಂಬ್ರಿ, ನನ್ನನ್ನು ಅನುಸರಿಸ್ರಿ. ಕತ್ತಲೆಯಲ್ಲಿ ಸಂಚಾರ ಮಾಡುವವನಿಗೆ ತಾನು ಎಲ್ಲಿ ಹೋಗುತ್ತಾನೆಂದು ತಿಳಿಯದು. ಬೆಳಕಲ್ಲಿ ಸಂಚಾರ ಮಾಡುವವನು ದೇವರ ಬೆಳಕಲ್ಲಿ ನಡೀತಾ ಇರುವವನು. ಕತ್ತಲೆಯಲ್ಲಿ ಸಂಚಾರ ಮಾಡುತ್ತಿರುವವನು ಸೂರ್ಯ ಚಂದ್ರ ನಕ್ಷತ್ರಗಳ ಬೆಳಕಲ್ಲಿ ನಡೆಯುತ್ತಾ ಇರುವವನು. ದೇವರ ಬೆಳಕಲ್ಲಿ ನಡೆಯುತ್ತಾ ಇರುವವನು ದೇವರ ಕೊಡುವ ಜೀವ ಇರುವ ಬೆಳಕಲ್ಲಿ ನಡೀತಾ ಇರುವವನು. ಸೂರ್ಯ ಚಂದ್ರ ನಕ್ಷತ್ರಗಳ ಬೆಳಕಲ್ಲಿ ಜೀವ ಇಲ್ಲ, ದೇವರ ಕೊಡುವ ಬೆಳಕಲ್ಲಿ, ಬೆಳಕಾಗಿರುವ ದೇವರಲ್ಲಿ ಜೀವ ಇದೆ. ಅರ್ಥ ಆಗ್ತಾ ಇದೆಯಾ? ನಾವು ಮೊದಲನೇ ವಾಕ್ಯಕ್ಕೆ ಬಂದು ಬಿಡೋಣ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಾಕ್ಯ. ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ದೇವರ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ, ನಾನೇ ಲೋಕಕ್ಕೆ ಬೆಳಕು. ಏನ್ ಹೇಳ್ತಾ ಇದೆ? ಬೆಳಕು. ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ. ಇನ್ನು ಮೇಲೆ ನೀವು ಕತ್ತಲೆಯಲ್ಲಿ ನಡೀಬೇಡ್ರಿ, ಕತ್ತಲೆಯಲ್ಲಿ ನಡೀಬಾರ್ದು ಅಂತ ತೀರ್ಮಾನ ಮಾಡ್ಕೊಳ್ರಿ. ಜೀವ ಕೊಡುವ ಬೆಳಕು ಬೇಕು ಅಂತ ತೀರ್ಮಾನ ಮಾಡ್ಕೊಳ್ರಿ. ದೇವರನ್ನು ಅನುಸರಿಸಿ ಜೀವ ಕೊಡುವ ಬೆಳಕನ್ನು ಹೊಂದಿದವರಾಗಿ ಎಂದೆಂದಿಗೂ ಜೀವಂತವಾಗಿ ಇರುವುದಕ್ಕೆ ಪ್ರಯತ್ನ ಪಡಿ. ಇರಬೇಕು ಅಂತ ಅನ್ಕೊಳ್ರಿ, ದೇವರು ಬೇಕು ಅಂತ ಅನ್ಕೊಳ್ರಿ. ದೇವರು ನಿಮ್ಮನ್ನು ಕುರುಡುತನದಿಂದ ಬಿಡಿಸುವವರಾಗಿದ್ದಾರೆ. ದೇವರು ನಿಮ್ಮನ್ನು ಬಂಧನಗಳಿಂದ ಬಿಡಿಸುವವರಾಗಿದ್ದಾರೆ. ದೇವರು ನಿಮ್ಮನ್ನು ಕಾರಾಗೃಹದಲ್ಲಿ ಬಿದ್ದಿರುವ ಕತ್ತಲಿಂದ ಬಿಡಿಸುವವರಾಗಿದ್ದಾರೆ. ಹಲ್ಲೆಲೂಯಾ. ದೇವರು ಈ ವಾಕ್ಯವನ್ನು ನಮ್ಮೆಲ್ಲರಿಗೋಸ್ಕರ ಆಶೀರ್ವಾದಿಸಲಿ. ಆಮೆನ್.